ಸತಿಯ ಸಾವಿನ ನಂತರ ಶಿವ ತೀವ್ರವಾದ ನೋವಲ್ಲಿದ್ರು. ಅವರು ಸುಮ್ಮನೆ ಓಡಾಡ್ತಾನೆ ಇದ್ರಾ? ವರ್ಷಗಳ ಕಾಲ ಶಿವ ಸತಿಯ ಶವದೊಂದಿಗೆ ನಂಬಿಕೆ ಇಟ್ಕೊಂಡೇ ಓಡಾಡ್ತಿದ್ರು. ಅವಳಿಗೆ ಜೀವ ಬರುತ್ತೆ ಅನ್ಕೊಂಡಿದ್ರು. ಆದ್ರೆ ಅದರಿಂದ ಇಡೀ ಬ್ರಹ್ಮಾಂಡಕ್ಕೆ ಪ್ರಳಯದ ಸ್ಥಿತಿನೇ ಬಂದಿತ್ತು. ನಾರಾಯಣ, ಬ್ರಹ್ಮದೇವ, ಎಲ್ಲ ದೇವತೆಗಳು ಚಿಂತಾಜನಕ ಸ್ಥಿತಿಯಲ್ಲಿದ್ರು. ನಾರಾಯಣ, ಸಮಸ್ತ ದೇವತೆಗಳ ಚಿಂತೆ ಸರಿಯಾಗೇ ಇದೆ. ಈಗ ಮಹಾದೇವನ ವೈರಾಗ್ಯ ತಡಿದೇ ಇದ್ರೆ ಪ್ರಳಯ ನಿಶ್ಚಿತ. ಆದ್ರೆ ಶಿವನ ವೈರಾಗ್ಯ ಎಲ್ಲಿ ತನಕ ಸಮಾಪ್ತಿ ಆಗಲ್ಲ ಅಂದ್ರೆ ಮಾತೆ ಸತಿ ಶರೀರ ಅವ್ರ ಜೊತೆ ಇರೋ ತನಕ. ನಾರಾಯಣ, ನಾವು ಆದಷ್ಟು ಬೇಗ ಸತಿ ಶರೀರವನ್ನ ಮಹಾದೇವನಿಂದ ದೂರ ಮಾಡಬೇಕು. ಇದಕ್ಕೆ ಉಪಾಯವನ್ನ ನೀವೇ ಹುಡುಕಬೇಕು ನಾರಾಯಣ. ದೇವರಾಜ ಇಂದ್ರ, ಶಿವ ಮತ್ತು ಸತಿಯ ಯಾವುದೇ ಲೀಲೆಯನ್ನು ಕಾರಣ ಇಲ್ಲದೆ ನಡೆಯೋದಿಲ್ಲ. ಅವರ ಪ್ರತಿ ಲೀಲೆಯಲ್ಲೂ ಜಗತ್ತಿನ ಕಲ್ಯಾಣ ಅಡಗಿರುತ್ತೆ. ಪ್ರಭು, ಸ್ಥಿತಿ ಪ್ರಳಯದ್ದು. ಆದ್ರೆ ಪ್ರಳಯ ಆಗಿಲ್ಲ ದೇವರಾಜ. ಈ ಘಟನೆ ಜಗತ್ತಿನ ಶೋಕ ಸಂತಾಪಗಳನ್ನು ಕಡಿಮೆ ಮಾಡೋಕೆ ಶಕ್ತಿಯ ಪ್ರಮುಖ ಕೇಂದ್ರಗಳನ್ನು ಸ್ಥಾಪನೆ ಮಾಡೋದಕ್ಕಾಗಿ ನಡೀತಿದೆ. ಮುಂದೆ ಇದು ಭವಿಷ್ಯದಲ್ಲಿ ಶಕ್ತಿ ಪೀಠಗಳು ಅನ್ನೋ ಹೆಸರಲ್ಲಿ ಪ್ರಸಿದ್ಧಿ ಪಡೆಯುತ್ತೆ. ಪ್ರಭು, ಆದ್ರೆ ಶಕ್ತಿನೇ ಶವ ಆಗಿದ್ದಾರೆ. ಹಾಗಿದ್ಮೇಲೆ ಶಕ್ತಿ ಕೇಂದ್ರನ ಯಾರು ಸ್ಥಾಪನೆ ಮಾಡ್ತಾರೆ? ನನ್ನ ಈ ಸುದರ್ಶನ ಚಕ್ರ. ನಾರಾಯಣ, ಸುದರ್ಶನ ಚಕ್ರ ಸತಿ ದೇಹನ ತುಂಡರಿಸ್ತಾ ಇದೆ. ಸತಿಯ ಈ ದಿವ್ಯ ಅಂಗಗಳು ಭೂಮಿಯ ಯಾವ ಯಾವ ಜಾಗದಲ್ಲಿ ಬೀಳುತ್ತೋ ಅವೇ ಶಕ್ತಿಪೀಠಗಳಾಗ್ತವೆ. ಈ ಶಕ್ತಿಪೀಠಗಳು ಬೇರೆ ಬೇರೆ ಹೆಸರಿಂದ ಪ್ರಸಿದ್ಧಿ ಪಡೆದವೆ. ಅವುಗಳ ರಕ್ಷಣೆಗೋಸ್ಕರ ಮಹಾದೇವನ ಶರೀರದಿಂದ ಹುಟ್ಟಿರೋ ಅಂಶ ಭೈರವ ಅಲ್ಲಿ ವಾಸ ಮಾಡ್ತಾನೆ. ಈ ಎಲ್ಲ ಶಕ್ತಿಪೀಠಗಳು ಜಾಗೃತ ಶಕ್ತಿಪೀಠ ಅಂತ ಕರೆಸ್ಕೊಳ್ಳುತ್ತೆ. ಇಲ್ಲಿ ಯಾರು ಸಾಧನೆ ಮಾಡ್ತಾರೋ, ಪೂಜೆ ಪಠಣ ಮಾಡ್ತಾರೋ ಅವರ ಮೇಲೆ ಶಕ್ತಿಯ ವಿಶೇಷ ಕೃಪೆ ಇರುತ್ತೆ. ನಿಸ್ಸಂದೇಹವಾಗಿ ಅವರ ಎಲ್ಲ ಮನೋಕಾಮನೆ ಪೂರ್ತಿಯಾಗುತ್ತೆ. ಗೆಳತಿ, ಇದು ಪ್ರೀತಿಯ ಯಾವ ಸ್ವರೂಪ ಆಗಿತ್ತು? ಪ್ರೀತಿಯ ತುಂಬಾ ಪ್ರಳಯಕಾರಿ ಸ್ವರೂಪ, ತುಂಬಾ ಮಾರ್ಮಿಕ, ಭಯ ಹುಟ್ಟಿಸುವಂತ ರೂಪ.
ಮಹಾದೇವ ಸಮಾಧಿ ಸ್ಥಿತಿಯಲ್ಲಿದ್ದಾರೆ. ಈಗ ನಾವು ಯುಗಗಳೇ ಕಾಯಬೇಕಾಗುತ್ತೆ. ಸಮಸ್ತ ಸೃಷ್ಟಿಯ ಸಂಚಲನೆ ಹೇಗಾಗುತ್ತೋ ಏನೋ. ಹೌದು ಬ್ರಹ್ಮದೇವ, ಇನ್ಯಾವಾಗ ಜನ್ಮ ತಾಳ್ತಾಳೋ ಏನು. ವಿರಕ್ತ ಶಿವನನ್ನ ಧ್ಯಾನದಿಂದ ಜಗತ್ತಿಗೆ ಮರಳಿ ಕರೆಸೋ ಆ ಆದಿಶಕ್ತಿ ಮಹಾದೇವ, ನೀವೆಲ್ಲ ತಿಳಿದವರು. ನಿಮ್ಮ ಧ್ಯಾನಕ್ಕೆ ಹೋಗೋ ಸಮಯನೂ ನಿಶ್ಚಿತವಾಗಿರಲಿಲ್ಲ. ನಿಮ್ಮ ಧ್ಯಾನದ ಅವಧಿನೂ ಗೊತ್ತಿಲ್ಲ. ಧ್ಯಾನದಲ್ಲಿ ಸದಾ ಮುಳುಗಿರೋದೇ ನಿಮ್ಮ ಸ್ವಭಾವ ಮತ್ತು ಸ್ವರೂಪ ಪ್ರಭು. ಅಲ್ಲದೆ ಧ್ಯಾನದ ಮಧ್ಯದಲ್ಲಿ ಎಬ್ಸಿದ್ರೆ ಅಸಮಂಜಸವಾದ ತೊಂದರೆನೂ ಆಗುತ್ತೆ. ಹೀಗಾಗಿ ನಾವು ನಿಮ್ಮ ಧ್ಯಾನಸ್ಥ ಸ್ಥಿತಿಗೆ ತೊಂದರೆ ಕೊಡೋದಿಲ್ಲ ಮಹಾದೇವ. ನಿಮ್ಮಿಂದನೇ ಶುರುವಾದ ಈ ಸೃಷ್ಟಿಯ ಸಂಚಾಲನೆ ಮಾಡೋ ಜವಾಬ್ದಾರಿನ ನಾವಿಬ್ರೂ ವಹಿಸ್ಕೊಂಡು ಮಾಡ್ತಾನೆ ಹೋಗ್ತೀವಿ. ನೀವು ಧ್ಯಾನದಿಂದ ಮರಳಿ ಬರೋವರೆಗೂ ಮಾಡ್ತಾನೆ ಇರ್ತೀವಿ. ಮಹಾದೇವ ಸತಿಯ ಪುನರ್ಜನ್ಮದ ಪ್ರತೀಕ್ಷೆಯಲ್ಲಿ ಜಗತ್ತಿನಿಂದ ವಿರಕ್ತರಾಗಿ ದೀರ್ಘ ಸಮಾಧಿ ಸ್ಥಿತಿಗೆ ಹೋದ್ರು. ಯಾಕಂದ್ರೆ ಮತ್ತೆ ಆದಿಶಕ್ತಿ ಅವರಿಗೆ ಸಿಕ್ಕಾಗ ಸತಿ ತರ ಅಪೂರ್ಣವಾಗಲ್ಲ, ಪೂರ್ಣವಾಗಿ ಸಿಗ್ಲಿ ಅಂತ. ನನ್ ಮನ್ಸಲ್ಲಿ ಒಂದು ಪ್ರಶ್ನೆ ಇದೆ, ಕೇಳ ಈಗ. ಸತಿಗೆ ಅಪೂರ್ಣ ಅಂತ ಯಾಕೆ ಕರೀತಾ ಇದ್ರು? ಯಾಕೆ ಅಪೂರ್ಣ ಅವರು? ನಾನಿಂಗ್ ಹೇಳ್ತೀನಿ ಮೂರ್ಖ. ಅವರು ಯಾಕೆ ಅಪೂರ್ಣ ಆಗಿದ್ರು ಅಂದ್ರೆ, ಯಾಕಂದ್ರೆ ಸತಿ ಪ್ರಜಾಪತಿ ದಕ್ಷಿಣ ಮಗಳಾಗಿದ್ಲು. ಮತ್ತೆ ದಕ್ಷ ಅಹಂಕಾರಿಯಾಗಿದ್ದ, ಕ್ರೂರಿಯಾಗಿದ್ದ. ಮತ್ತೆ ಅವರು ಸತಿಗೆ ಅದೇ ಭಾವನೆಯಿಂದಾನೆ ಅವ್ರ ಜನ್ಮ, ಮತ್ತೆ ಅವನು ಸತಿಗೆ ಅದೇ ಭಾವನೆಯಿಂದನೇ ಪ್ರೇರಿತನಾಗಿ ಜನ್ಮ ಕೊಟ್ಟಿದ್ದ, ತನ್ನ ಸೇಡನ್ನ ಪೂರ್ತಿ ಮಾಡ್ಕೊಳ್ಳೋದಿಕ್ಕೆ. ಅಪ್ಪನ ಸೇಡು, ದ್ವೇಷ ಇದೆಲ್ಲದ್ರಿಂದ ಅವನಿಗೆ ಹುಟ್ಟಿರೋ ಮಗಳು ಯಾಕೆ ಅಪೂರ್ಣ ಆಗಿದ್ಲು? ಬೀಜ ಹೇಗಿರುತ್ತೋ ಫಸಲು ಕೂಡ ಹಾಗೆ ಇರುತ್ತೆ ಮೂರ್ಖ. ಅಪ್ಪ ಅಮ್ಮನ ಸಂಸ್ಕಾರನೇ ಸಂತಾನದ ಸ್ವಭಾವನ ನಿರ್ಧಾರ ಮಾಡುತ್ತೆ. ಸ್ವತಃ ನೋಡ್ಕೋ, ನಮ್ಮ ಸ್ವಭಾವ ಹೇಗಿದೆ ಅಂದ್ರೆ ನಮ್ಮ ಅಮ್ಮಂದ್ ಹೇಗೋ ಹಾಗೆ ವಿನಮ್ರ. ಬೇರೆಯವರ ದುಃಖಕ್ಕೆ ನಾವು ಬೇಗ ಕರ್ಕ್ ಹೋಗ್ತೀವಿ. ಸತಿ ತನ್ನ ಅಪ್ಪನ ಹಾಗೆ ನಕಾರಾತ್ಮಕವಾಗಿದ್ಲು. ಈಗ ಯಾರ ಜೀವನ ಆಕಾರಾತ್ಮಕನೋ ಅವರು ಅಪೂರ್ಣ ಆಗಿರ್ಲೇಬೇಕಲ್ವಾ? ಶಿವ ಪ್ರೀತಿಯ ಪ್ರತಿರೂಪ. ಅದಕ್ಕೆ ಅವರು ಪ್ರತಿ ಸಲನೂ ಕೂಡ ಸತಿ ಪ್ರಾಣನ ಉಳಿಸಿದ್ರು. ಸತಿ ಮತ್ತೆ ಶಿವ
ಪ್ರಕೃತಿ ಮತ್ತೆ ಪುರುಷ ಆಗಿದ್ರು. ಅವರು ಆದಿಕಾಲದಿಂದ ಒಬ್ರಿಗೊಬ್ರು ಪೂರಕ ಆಗಿದ್ರು. ಅದಕ್ಕಾಗಿ ಸತಿ ಮೊದಲನೇ ದೃಷ್ಟಿನಲ್ಲೇ ಶಿವನನ್ನ ಇಷ್ಟಪಟ್ಟಿದ್ರು. ಅದಕ್ಕೆ ಅವರ ಅಪ್ಪನ ಸಂಸ್ಕಾರ ಅವರ ಅಪೂರ್ಣತೆಯನ್ನ ಪೂರ್ಣ ಮಾಡೋಕ್ ಬಿಡ್ತಾ ಇರ್ಲಿಲ್ಲ. ಸತಿಯ ಅಪೂರ್ಣತೆ ನನ್ಗೆ ಅರ್ಥ ಆಯ್ತು. ಹಾಗಾದ್ರೆ ಪೂರ್ಣತ್ವ ಅಂದ್ರೆ ಅರ್ಥ ಏನು? ನೀವು ಅಡ್ಗೆ ಮನೆಯಿಂದ ಒಂದ್ ಕಡ್ಲೆಕಾಳನ್ನ ತಗೊಂಡ್ ಬರ್ತೀರಾ? ಖಂಡಿತ, ಈಗ್ಲೇ ತರ್ತೀನಿ. ಕಡಲೆ ಯಾಕೆ ತರೋಕ್ ಹೇಳ್ದೆ ಗೆಳೆಯ? ಅದು ಒಂದು ಕಾಳು. ಆ ಕಡ್ಲೆಕಾಳಿನ ಒಂದ್ ಕಾಳಲ್ಲಿ ಇಡೀ ಜಗತ್ತಿನ ರಹಸ್ಯ ಬಚ್ಚಿಟ್ಕೊಂಡಿದೆ ಮೂರ್ಖ. ಇದನ್ನ ನಾನು ನನ್ನ ಅಪ್ಪನಿಂದ ತಿಳ್ಕೊಂಡೆ. ಅವರು ತನ್ನ ಶಿಷ್ಯನ್ರಿಗೆ ಕಡ್ಲೆಕಾಳು ತೋರಿಸಿ ಸೃಷ್ಟಿ ಚಕ್ರದ ಬಗ್ಗೆ ಹೇಳ್ಕೊಡ್ತಾ ಇದ್ರು. ಈಗ ಎಷ್ಟು ಕಾಣಿಸ್ತಾ ಇದೆ? 2 ಗೆಳೆಯ. ಇದೇ ಗಂಡ ಹೆಂಡತಿಯ ಸಂಬಂಧ. ಅವರು ಭಿನ್ನ ಭಿನ್ನ ಆಗಿದ್ರು ಕೂಡ ಒಂದೇ ಆಗಿರ್ತಾರೆ, ಈ ಕಾಳಿನ ತರಾನೇ. ಒಂದ್ ಕಡ್ಲೆ ಒಳಗೆ 2 ಕಾಳು ಕಾಣಿಸ್ತಾ ಇದ್ರು ಕೂಡ ಒಂದೇ ಕಡ್ಲೆ ಇದ್ದಾಗಿರುತ್ತೆ. ಹೀಗೆ ಕಡ್ಲೆಲಿರೋ 2 ಕಾಳನ್ನ ಈ ಕವಚ ಜೊತೆಗಿರೋ ಹಾಗೆ ಮಾಡುತ್ತೋ, ಅದೇ ತರ ಗಂಡ ಹೆಂಡತಿನೂ ನಂಬಿಕೆ ಅನ್ನೋ ಕವಚದ ಕಾರಣಕ್ಕೆ ಜೊತೆಗಿರ್ತಾರೆ. ತುಂಬಾ ಸುಂದರವಾಗಿ ವಿವರಣೆ ಕೊಟ್ರಿ ಗೆಳೆಯ. ನೀವ್ ಹೇಳ್ದ ಹಾಗೆ ಕಾಳಿನ 2 ಭಾಗ ಒಂದಕ್ಕೊಂದು ಸೇರ್ಕೊಂಡಿರುತ್ತೋ, ಅದೇ ಪ್ರಕಾರ ಸತಿ ಶಿವನ ಸೇರ್ಕೊಳಕ್ ಆಗಿರ್ಲಿಲ್ಲ. ಮೊದ್ಲು ಶಿವನ್ ಮೇಲೆ ಸಂದೇಹ ಪಟ್ಲು. ಸಂದೇಹ ದೂರ ಆದ್ಮೇಲೆ ಶಿವ ಬೇಡ ಅಂತ ಹೇಳಿದ್ರು ಕೇಳ್ದೆ ಅವಳು ತನ್ನ ಪಿತಾಶ್ರೀ ಪ್ರಜಾಪತಿ ದಕ್ಷನ ಯಜ್ಞಕ್ಕೆ ಹೋದ್ಲು. ಅದೇ ಸತಿಯ ಅಪೂರ್ಣತೆ ಆಗಿತ್ತು. ಅದು ವಿಶ್ವಾಸದ ಅಭಾವ. ನಂಗೆ ಅರ್ಥ ಆಯ್ತು ಗೆಳೆಯ. ಹೇಗೆ ಕಾಳು ಬೇರೆ ಆದ್ಮೇಲೆ ಸೇರ್ಕೊಳಕ್ಕಾಗಲ್ವೋ ಹಾಗೆ ಈಗ ಅವರು ಮತ್ತೆ ಜನ್ಮ ಎತ್ಬೇಕು. ಅದನ್ನ ಗೆಳತಿ ಹೇಳ್ತಾಳೆ ಮುಂದೆ ಏನಾಯ್ತು ಅಂತ. ಶಿವನಿಗೆ ಆದಿಶಕ್ತಿ ಅಪೂರ್ಣತೆಯಿಂದ ಹುಟ್ಟಿದ್ದ ನಿರಾಸೆ ಮತ್ತೆ ಸತಿ ದೂರ ಆದ ವೇದನೆ ಸಮಾಪ್ತಿ ಆಯ್ತಾ? ಮತ್ತೆ ಆದಿಶಕ್ತಿ ಪುನರ್ಜನ್ಮ ಪಡೆದ್ಲ? ಮಹಾದೇವ ಕೈಲಾಸಕ್ಕೆ ಬರ್ತೀನಿ ಅಂತ ಒಪ್ಕೊಂಡ್ರ? ನನ್ನ ಸಂದೇಶ ಮಹಾಸತಿ ಅನಸೂಯನ ತಪಸ್ಸಿಂದ ಹುಟ್ಟಿರೋ ಸಮಸ್ಯೆಯನ್ನ ದೂರ ಮಾಡುತ್ತೆ. ಈಗ ಮಹಾಸತಿ ಅನಸೂಯ ಇನ್ನೊಂದು ಪರೀಕ್ಷೆನ ಎದುರಿಸಲೇಬೇಕು. ಈ ಪತ್ರದಲ್ಲಿರುವಂತ ನನ್ನ ಷರತ್ತಿಗೆ ಮಹಾದೇವ ಏನಾದ್ರೂ ಒಪ್ಕೊಂಡ್ರೆ ನಾನು ಕೈಲಾಸಕ್ಕೆ ಖಂಡಿತ ಬರ್ತೀನಿ. ನಿನ್ನ ಷರತ್ತನ್ನ ನಾನು ಪೂರ್ತಿ ಮಾಡೋದಕ್ಕೆ
ಹಿಂದಿರುವುದಕ್ಕೆ ತಡ ಆಗೋದ್ರೆ ಶಿವ ಯಾಕೆ ಆ ರೀತಿ ಹೇಳಿದ್ರು? ಅವ್ರ ಮಾತಲ್ಲಿದ್ದ ಸಂಕೇತ ನನ್ನ ಅಪೂರ್ಣತೆ ಬಗ್ಗೆ ಏನಾದ್ರೂ ಆಗಿತ್ತಾ? ಅದರಿಂದಾಗಿ ಅವರು ನನ್ನನ್ನು ತ್ಯಾಗ ಮಾಡಿ ದೇವಿ ಅನಸೂಯನ ಪುತ್ರನಾಗಿ ಬಂದ್ರ? ಹೇಳಿ ಗೆಳತಿ, ಸತಿ ಆದ್ಮೇಲೆ ಆದಿಶಕ್ತಿ ಯಾವ ರೂಪದಲ್ಲಿ ಜನ್ಮ ತಾಳದ್ಲು? ಹೇಗೆ ಶಿವನನ್ನ ಪಡ್ಕೊಂಡ್ರು? ತನ್ನ ಅಪೂರ್ಣತೆಯಿಂದನ ಅಥವಾ ಶಿವ, ಅಮ್ಮ, ಈ ಕಥೆ ಇಲ್ಲಿಗೆ ಮುಗೀತು ಅಂದ್ಕೋ. ಮನೆಗೆ ಹೊರಡು. ನಾನು ನನ್ನ ಮಕ್ಕಳನ್ನ ಮನೆಗೆ ಕರ್ಕೊಂಡು ಹೋಗಕ್ ಬಂದೆ ದೇವಿ ಪಾರ್ವತಿ. ನಿಮ್ಮ ಮನೆಗೆ ಬಂದು ಬಹಳ ಸಮಯ ಆಯ್ತು. ನೀವಿಬ್ರು ಹೊರಗಡೆ ಹೋಗಿ, ನಾನು ಬರ್ತೀನಿ. ಶಿವ ಮತ್ತೆ ಸತೀದೇವಿಯ ಕಥೆ ಸಮಾಪ್ತಿಯಾಯಿತು ದೇವಿ ಪಾರ್ವತಿ. ಈಗ ನಾನು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ನೀವು ಶಿವನಿಗೆ ಶಿವ ಮತ್ತು ಪಾರ್ವತಿಯ ಕತೆ ಹೇಳಕ್ ಹೊರಟಿದ್ದೀರಾ. ಅದು ನನ್ನ ಪ್ರಕಾರ ನನ್ನ ಮಕ್ಕಳನ್ನ ನನ್ನಿಂದ ಎಳ್ಕೊಂಡು ಹೋಗೋ ಬಹಳ ಕೆಟ್ಟದಾದ ಪ್ರಯತ್ನ. ಅದಕ್ಕಾಗಿ ನಾನು ನನ್ನ ಮಗ ಶಿವನಿಗೆ ಶಿವ ಪಾರ್ವತಿ ಕಥೆ ಕೇಳೋ ಅನುಮತಿ ಕೊಡೋಕ್ ಸಾಧ್ಯ ಇಲ್ಲ ದೇವಿ ಪಾರ್ವತಿ. ನೀವಂಥ ಒಂದು ಪ್ರಯತ್ನನೂ ಮಾಡಬೇಡಿ. ಗೆಳೆಯ, ಕಥೆ ಇನ್ನೂ ಉಳ್ಕೊಂಡಿದೆ. ಆದ್ರೆ ಅಮ್ಮ ಮತ್ತೆ ಕಥೆ ಕೇಳೋದಕ್ಕೆ ಬೇಡ ಅಂತಂದ್ರು. ಈಗ ನಾವೇನ್ ಮಾಡೋದು? ಕಥೆ ಕೇಳೋಣ. ಆದ್ರೆ ಹೇಗೆ? ಇಲ್ಲಿವರೆಗೂ ಹೇಗೆ ಕೇಳಿದ್ವೋ ಹಾಗೆ. ಇಲ್ಲ ಇಲ್ಲ ಗೆಳೆಯ, ಅಮ್ಮ ಬರೋದಕ್ ಬಿಡೋದೇ ಇಲ್ಲ. ನಾವು ಬಂದ್ರೆ ಅಮ್ಮ ಸಿಟ್ ಮಾಡ್ಕೊಳ್ತಾರೆ. ಅಮ್ಮ ಸೆಟ್ ಮಾಡ್ಕೊಳ್ಳೋದಿಲ್ಲ. ಹಾ, ಮೊದಲು ಬೇಡ ಅಂತಾನೆ ಅಂತಾರೆ. ಸ್ವಲ್ಪ ಹೊತ್ತಿನ ನಂತರ ಅವರೇ ಅನುಮತಿ ಕೊಟ್ಟೆ ಕೊಡ್ತಾರೆ.